Sir, if someone is captain and vice captain, does that mean they are fixed in squad for World Cup even if they don't perform? For each selection criteria same or different for all 11 players? ಬಹಳ ಒಳ್ಳೆ ಪ್ರಶ್ನೆ ಶಿವಪ್ರಸಾದ್ ಅವರೇ. ಈಗ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ, ಯಾರನ್ನ ವೈಸ್ ಕ್ಯಾಪ್ಟನ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾರ್ದು ಸ್ಥಾನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಗಟ್ಟಿಯಾಗಿರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಂಡೀಷನ್, ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ. ಬಟ್ ಆ ವ್ಯಕ್ತಿನೇ ಪದೇ ಪದೇ ಫೈಲ್ ಆಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೂನು ಏನ್ ಹೇಳ್ತೀರಾ, ಕಂಪೇರ್ಡ್ ಟು ಅದರ್ಸ್ ಒಂದು ಲಾಂಗ್ ರೋಪ್ ಕೊಡ್ತಾರೆ. ನೋ ಡೌಟ್ ಅಬೌಟ್ ಇಟ್. ಕ್ಯಾಪ್ಟನ್ ಇವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಜ್ಞಾಪಕ ಸೂರ್ಯಕುಮಾರ್ ಯಾದವ್ T20 ಫಾರ್ಮೆಟ್ ಅಂತ ಬಂದಾಗ ICC ರ್ಯಾಂಕಿಂಗ್ ಅಲ್ಲಿ ವರ್ಲ್ಡ್ ನಂಬರ್ 1 ಬ್ಯಾಟರ್ ಆಗಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅಥವಾ ಈ ವರ್ಷದಲ್ಲಿ ಸರಿ ಇರ್ಲಿಲ್ಲ ಅವ್ರ ಟೈಮು. ಸೊ ಇದೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಎಲ್ಲಿ ತನಕ ಪೇಷನ್ಸ್ ತೋರಿಸ್ತಾರೆ. ಆಮೇಲೆ ಈ ಹಂತದಲ್ಲಿ ಕ್ಯಾಪ್ಟನ್ ನ ಚೇಂಜ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ನಾನು 2024 ವರ್ಲ್ಡ್ ಕಪ್ ಆದ್ಮೇಲಿಂದ ಇವ್ರು ನನ್ನ ನೆಕ್ಸ್ಟ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಅಂತ ಹೇಳಿ ಇವ್ರನ್ನ ನೇಮಕಾತಿ ಮಾಡಿ ಇವಾಗ ಇನ್ನು ಜಸ್ಟ್ 9 ಮ್ಯಾಚಸ್ ಅವೇ ಫ್ರಮ್ ವರ್ಲ್ಡ್ ಕಪ್ ಅಂತ ಮಾತಾಡ್ತಾ ಇದ್ದಾಗ ಇವಾಗ ನಾನು ಕ್ಯಾಪ್ಟನ್ಸಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗದೆ ಇರೋದು. ಹಾಗಾಗಿ ಈ ಹಂತದಲ್ಲಿ ಸೂರ್ಯಕುಮಾರ್ಗೆ ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಸೂರ್ಯ ಅಂತ ಹೇಳಿ ಅವ್ರಿಗೆ ಫಾರ್ಮ್ ತರಕ್ಕೆ ಪ್ರಯತ್ನ ಪಡ್ತಾರೆ. ಒಳ್ಳೆ ಫ್ರೇಮ್ ಆಫ್ ಮೈಂಡ್ ಬರ್ಲಿ ಅವರು ಆಸ್ ಎ ಬ್ಯಾಟರ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಚೇಂಜ್ ಮಾಡಲ್ಲ. ಬಟ್ ಶುಭ್ಮನ್ ಗಿಲ್ ಇನ್ನೂ ಹೊಡಿಲಿಲ್ಲ, ಫೇಲ್ ಆದ್ರು ಇನ್ನೊಂದು 3-4 ಮ್ಯಾಚ್ ಅಂದ್ರೆ ಅವಾಗ ಅವ್ರ ಸ್ಥಾನ ಅಲ್ಲಾಡ್ತಾ ಇದೆ ಅಂತ ನನ್ಗನ್ಸ್ತಾ ಇತ್ತು.